ಕೋನಸಾಗರ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬಿಲ್ ಕಲೆಕ್ಟರ್ ಎನ್ ತಿಪ್ಪೇಸ್ವಾಮಿರವರ ವಯೋ ನಿವೃತ್ತಿ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ವಕೀಲರಾದ ಗೋವಿಂದ ನಾಯ್ಕರವರು ನಿವೃತ್ತರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ನೀಡಿ ಗೌರವಿಸಿ ಮುಂದಿನ ನಿಮ್ಮ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಎಂದು ಹಾರೈಸಿದ್ದು ಕೂಡ ಈ ಕಾರ್ಯಕ್ರಮದ ವಿಶೇಷವಾಗಿತ್ತು. ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಹನುಮಂತರಪ್ಪರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕರಾದ ಜಿಆರ್ ರಂಜೇಶ್ ಮತ್ತು ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ಅಧಿಕಾರಿ ಯಶವಂತರವರು ಹಾಗೂ ಕೋನಸಾಗರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ವೇದಮೂರ್ತಿ ಹಾಗೂ ಪಿಡಿಒಗಳಾದ ನೂರುಲ್ಲಾ ಬಾಂಡ್ರವಪ್ಪ ಮತ್ತು ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಪಂಚಾಯಿತಿ ಸಿಬ್ಬಂದಿಗಳು ಸೇರಿದಂತೆ ಹಲವಾರು ಸಮುದಾಯದ ಗಣ್ಯಮಾನ್ಯರು ಹಾಗೂ ನಿವೃತ್ತಿ ಹೊಂದುತ್ತಿರುವ ತಿಪ್ಪೇಸ್ವಾಮಿರವರ ಸಂಬಂಧಿಕರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಕೋನಸಾಗರ ಡಿವಿಷನ್ ವರದಿಗಾರರು ರುದ್ರಮುನಿ ಮೂಲೆಮನೆ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಪೂರ್ತಿ 3-4 ದಿವಸದ ಹೊತ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ಅವರ ಒಂದು ಏನಾಗಿದೆ ಅಂದರೆ ನಮ್ಮ ಪಂಚಾಯತಿಯ ದುರ್ಭಾಗ್ಯವೋ ಏನೋ ಗೊತ್ತಿಲ್ಲ, ನಮಗಿನ್ನು ಹಿಂದೆ ಬಂದಿರತಕ್ಕಂಥ ಎಲ್ಲರೂ ಸೆಕ್ರೆಟರಿಗಳು ಎಲ್ಲರೂ ಆಗೋದು ಏನಾಗಿಬಿಟ್ಟದ್ದು ಇಲ್ಲಿ ಅಂತಂದರೆ 2005 ನಾನು ಬಂದೆ, 2003 ಕೀಟ್ ಬಂದ, 2008-9 ನಮ್ಮ ಚಂದ್ರಣ್ಣ ಬಂದರು. ಆದರೂ ನಮ್ಮ ಯಾವ ದಾಖಲೆಗಳನ್ನು ನಮ್ಮ ತಾಲೂಕು ಪಂಚಾಯತಿ ಕಳಿಸ್ದಂಗೆ ವ್ಯವಸ್ಥಿತವಾಗಿ ಮುಟ್ಟಿರ್ತಕ್ಕಂಥ ಕೆಲಸ ಹಿಂದಿನ ನಮ್ಮ ಬಿಲ್ ಕಲೆಕ್ಟರ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರು. ಅದು ಭಾಳ ಎದುರಿಗೆ ಹೇಳಿದ್ರು ಸಹ ಕಳಿಸಿಲ್ಲ, ಅಲ್ಲಿ ಹಂಗೆ ಕಳಿಸಿಲ್ಲ. ಅಂದ್ರೆ ಸರ್ ಇದ್ದಾಗಿಂದನೂ ಒಂದೇ ಒಂದು ಬಂದಿರ್ತಕ್ಕಂಥ ತಾಲೂಕು ಪಂಚಾಯತಿ ಕಳಿಸ್ಕೊಂಡು ಟೈಪ್ ಮಾಡಿ ಇಟ್ಕೊಂಡಿರೋದನ್ನ ಸುಮಾರು ಅವರೆಲ್ಲ ಹೋದ್ಮೇಲೆ ಆ ಯಾಳೆ ನಮ್ಮ ಕೈ ಹುಟ್ಟು ಸಹಜ, ಸಾವು ಖಚಿತ. ಅದೇ ರೀತಿ ಸರ್ಕಾರಿ KCSR ಅಂಡರಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಸಹಿತ 60 ವರ್ಷ ಅಂತಕ್ಕಂಥ ಸರ್ಕಾರದ ಆದೇಶ. ಸುಮಾರು ವರ್ಷಗಳಿಂದ ನಾನು ಬಂದು 2 ವರ್ಷ ಈ ಬಂದು ಮುಖ್ಯಮಂತ್ರಿ ಸುಮಾರು ಸತಿ ಭೇಟಿ ಕೊಟ್ಟಿದ್ದೀನಿ ನಾನು ಕೋನಸಾಗರ ಗ್ರಾಮ ಪಂಚಾಯತಿ. ಇದುವರೆಗೂ ಕೋನಸಾಗರ ಗ್ರಾಮ ಪಂಚಾಯತಿಯಿಂದ ಒಂದು ಕಂಪ್ಲೇಂಟ್ ಸಹಿತ ಸ್ಟಿಲ್ ನಾವು ಅಂದ್ರೆ ಇವತ್ತಿನವರೆಗೆ ಈ ದಿನದವರೆಗೆ ಬಹಳಷ್ಟು ಬೇರೆ ಬೇರೆ ಪಂಚಾಯತಿಗಳು ಬೆಳಿಗ್ಗೆ 6 ಗಂಟೆಗೆ ಇನ್ನು ವಾಕಲ್ ಇರ್ತಾರೆ, ಆಗಲಿಂದ ಸ್ಟಾರ್ಟ್ ಮಾಡಿರೋ ಸಾರ್ ನಮ್ಗೆ ನೀರು ಬಂದಿರೋ ಸಾರ್ ನಮ್ಗೆ ಹಂಗಾಯ್ತು. ಅದೇ ರೀತಿ ಇಲ್ಲಿ ಸ್ಪಂದನೆ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ, ರೆಸ್ಪಾನ್ಸಿಬಿಲಿಟಿ ಇದೆ, ಟ್ರಾನ್ಸ್ಪರೆನ್ಸಿ ಇದೆ. ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ರಿಟೈರ್ಡ್ ಆಗ್ತಿದ್ದಾರೆ. ನನಗೊಂದು ದುಃಖಕರ ಸಂಗತಿ. ಯಾಕಂತಂದ್ರೆ ನಾನು ಸ್ವಲ್ಪ 5/11/98 ನಾನು ಫಿಲಿಕಲ್ಟರ್ ಬಂದ. ಆಗ ನಮ್ಗೆ 290 ರೂಪಾಯಿ ಸಂಬಳ, 290 ರೂಪಾಯಿ ಸಂಬಳ. 15ರಿಂದ 20 ಕಿಲೋಮೀಟರ್ ಸೈಕಲ್ ತುಳಿತಾ ಇದ್ವಿ. ಆಗ ಮಂಡಲ ಪಂಚಾಯತಿಯಲ್ಲಿ ನಮ್ಗೆ ಇಷ್ಟು ಹಳ್ಳಿಗಳದ್ದು ಇಷ್ಟೇ ಕಮ್ಮಿ ವಸೂಲಿ ಮಾಡ್ಬೇಕಂತೇಳಿ ಆಗ ಸ್ಟೈಪೆಂಡ್ಗಳಾಗಿ ಇಟ್ಟರು. ಸೆಕ್ರೆಟರಿಗಳಾಗಿ ಬಂದ್ರ ಅವರ ಒಂದು ಆದೇಶದ ಪ್ರಕಾರ ಹುಮ್ಮಸ್ಸಾಗಿ ಇನ್ನು ಹುಡುಗರು ಆ ಪರಿಸ್ಥಿತಿಯಲ್ಲಿ ನಮ್ಗೆ ಸಂಬಳ ಮುಖ್ಯ ಅಲ್ಲ, ಕೆಲಸ ಸಿಕ್ಕಿದೆ, ನಾವು ಸರ್ಕಾರ ನಂಬ ಅಂತಕ್ಕಂಥದ್ದು. ಹಂಗೆ ಕಾಯ ವಾಚ ಮನಸ್ಸ ನಾವು ಎಲ್ಲ ಕೆಲಸ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ನಾವು ಈಚೆ ಕುತ್ಕೊಂಡಿದ್ವಿ. 30 ರೂಪಾಯಿ ತಂದು ಸ್ವಲ್ಪ ಡಿ ಸಿ ಅವರೇ ಬಿಲ್ ಕಲೆಕ್ಟರ್, ಡಿಸ್ಟ್ರಿಕ್ಟ್ ಕಮಿಷನರ್ ಬೇರೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಬೇರೆ, ಬಿಲ್ ಕಲೆಕ್ಟರ್ ಬೇರೆ ಅಲ್ವಾ? ಅದರಿಂದ ಅವ್ರಿಗಿರ್ತಕ್ಕಂಥ ಮರ್ಯಾದೆ ಅವ್ರಿಗಿರುತ್ತೆ, ಇವ್ರಿಗಿರ್ತಕ್ಕಂಥ. ನಮ್ಮ ಕೋನಸಾಗರ ಗ್ರಾಮ ಪಂಚಾಯತಿಯ ಕರ ವಸೂಲಿಗಾರರಾಗಿ ಸುದೀರ್ಘವಾಗಿ 24 ವರ್ಷ ಕರ ವಸೂಲಿಗಾರರಾಗಿ ಸೇವೆಯನ್ನು ಸಲ್ಲಿಸಿ ಈ ಒಂದು ದಿನದಲ್ಲಿ ಅಂದರೆ ಮೊನ್ನೆ 31/5/26ಕ್ಕೆ ನಿವೃತ್ತಿಯಲ್ಲಿ ಕಾರ್ಯಕ್ರಮಗಳಲ್ಲಿ ನಿವೃತ್ತರಾಗಿದ್ದ 5 ನಿವೃತ್ತಿಯಲ್ಲಿ ಅವರ ಒಂದು ನಿವೃತ್ತಿ ಜೀವನವನ್ನು ಸುಖಕರವಾಗಿ ಸಮೃದ್ಧಿಯಾಗಿ ಭಗವಂತೋತ್ಸವ ಹೀಗೆ ಅಂತ ನಾನು ಸಾಧಿಸಬೇಕು. ಮತ್ತು ತಿಪ್ಪೇಸ್ವಾಮಿ ತುಂಬ ಬಡತನದಿಂದ ಬಂದಂಥ ವ್ಯಕ್ತಿ. ಅದಾದಮೇಲೆ ಹೊಟ್ಟೆಲೆಯಲ್ಲಿ ಶಾಲೆಯಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡ್ಬೇಕಂತೇಳಿ ಅಲ್ಲಿ ಗೌರಮ್ಮ ಪ್ರೌಢಶಾಲೆ, ಆ ಶಾಲೆಯಲ್ಲಿ ಕ್ಲರ್ಕಾಗಿ ಅವಕಾಶ ಸಿಕ್ಕಿತ್ತು. ಆ ಶಾಲೆ ಅದಾದಮೇಲೆ ನಮ್ಮ ಈ ಊರಿನ ಗ್ರಾಮ ಪಂಚಾಯತಿ ಪಾಲಕಮ್ಮ ಅಧ್ಯಕ್ಷರು ಬಿಟ್ಟಾಗ ಅನ್ಸುತ್ತೆ ಅಲ್ಲ, 14 ವರ್ಷಗಳ ಕಾಲ ಕೋನಸಾಗರ ಗ್ರಾಮ ಪಂಚಾಯತಿಯಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಎನ್ ತಿಪ್ಪೇಸ್ವಾಮಿ ಇವರ ಒಂದು ವಯೋನಿವೃತ್ತಿ, ಅವರ ಒಂದು ಜೀವನ ಸುಮಾರು 24 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಾರೆ. ಆದರೆ ಅವ್ರಿಗೆ ಪ್ರಮೋಷನ್ ಆಗಬೇಕಾಗಿತ್ತು, ಅಂಥದ್ರಲ್ಲೇ ಸ್ವಲ್ಪ ರಿಟೈರ್ಡ್ ಇನ್ನೇನು ಬಂದುಬಿಡ್ತಾರೆ. ಆದ್ದರಿಂದ ಆ
ನಮ್ಮ ಅವರ ಒಂದು ಜೀವನ ಹೆಂಗಿರುತ್ತಂದ್ರೆ ಕರವಸ್ತುಗಾರದು ಬೆಳಿಗ್ಗೆ ಜೋಳಿಗೆ ಹಾಕೊಳ್ಬೇಕು, ಹೋಗ್ತಾ ಇರ್ಬೇಕು. ನೇತ್ರನಹಳ್ಳಿಯಲ್ಲಿ ತಂದೆ ಅಂದ್ರೆ ಏನು, ಅವ್ರಿಗೆ ಯಾಕೆ ದುಡ್ಡು ಕೊಡ್ಬೇಕು? ನಮ್ಮಲ್ಲ ನಮ್ಮ ಮನೆ ಯಾಕೆ ದುಡ್ಡು ಕೊಡ್ಬೇಕು ಅಂಬತ್ತು ಅವ್ರಿಗೆ ಮನವರಿಕೆನ ಮಾಡಬೇಕು. ಯಾಕಂದ್ರೆ ನೀರಿನ ತಂದೆ ಕಟ್ಟಿರ್ತಾರೆ. ಯಾಕಂದ್ರೆ ನೀರಿನ ತಂದೆ ಬಿಟ್ಟಿರಲ್ಲ, ಮನೆ ಕಂದೆ ಅಂತ ಬಿಟ್ಟಿರಲ್ಲ, ಮನೆ ಕೊಟ್ಟಿರಲ್ಲಪ್ಪ ತಂದೆ ಅಂತ ಒಂದು ಎಲ್ಲ ತಿಳುವಳಿಕೆಯನ್ನು ಹೇಳಿ ಈಗ ಮೊನ್ನೆ ಒಂದು ತಿಂಗಳಲ್ಲಿ ನಮ್ಮ ಜಿಲ್ಲೆಯಲ್ಲೇ ಮೊಳಕಾಲ್ಮೂರು ತಾಲೂಕು ಕೂಡ ನಮ್ಮ ಕೊಂಸ ಗ್ರಾಮ ಪಂಚಾಯತಿಯಲ್ಲಿ ಕರವಸ್ತುಗಳನ್ನು ಅತಿ ಹೆಚ್ಚು ಮಾಡಿ ಪ್ರಶಸ್ತಿ ಪತ್ರವನ್ನು ಕೂಡ ಬರ್ಕೊಂಡಿರ್ತಾರೆ. ಸಿಬ್ಬಂದಿ ಮತ್ತು ಪೀಡುವವರಿಗೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಅವ್ರು ಯಾರೇ ಬಂದರೂ ಕೂಡ ಸಮಾಧಾನದಿಂದ ಕರವಸ್ತುಗಾರ ಅಂದರೆ ಯಾವಾಗಲೂ ಪಂಚಾಯತಿಯಲ್ಲಿ ಇರೋಕ್ಕಾಗಲ್ಲ. ಯಾಕಂದರೆ ಮನೆ ಕಂದಾಯ ಹೋಗ್ಬೇಕಾಗಿರುತ್ತೆ. ಅಲ್ಲಿ ಬಂದು ಹೋಗ್ತಿರ್ತಾರೆ ಪಾಪ, ಪದೇ ಫೋನ್ಗಳು ಮಾಡ್ತಿರ್ತಾರೆ, ನಿನ್ನ ಡ್ಯೂಟಿಯಲ್ಲಿ ಇರೋದಪ್ಪ, ಇಲ್ಲಿ ಆಫೀಸಲ್ಲಿ ಇರ್ಬೇಕಂತಾರೆ. ಅವ್ರ ಮನೆ ಕಂದಾಯ ಮಾಡ್ಬೇಕಂತ ಅಧಿಕಾರಿಗಳು ಆದೇಶ ಮಾಡಿರ್ತಾರೆ. ಎಲ್ಲವನ್ನು ಕೂಡ ಸಮತೋಲನದಿಂದ ನಿಭಾಯಿಸಿದ್ದಾರೆ. ಹಾಗೂ ಅವರ ಮುಂದಿನ ಜೀವನ ಸುಖಕರವಾಗಿಲ್ಲ ಅಂತ ಆಶಿಸ್ತಾ